ಪ್ರಯಾಣ ಏನು ಹೇಳಿ, ನಮಗೆ ದೂರ ಪ್ರಯಾಣ ಮಾಡುವಾಗ, ಅದು ಒಬ್ಬರೇ ಪ್ರಯಾಣಿಸುವಾಗ ನಮ್ಮ ಮನಸ್ಸಿನೊಂದಿಗೆ ನಾವು ಬೆರೆಯಲು ಸಮಯ ಸಿಕ್ಕಾಗ ಬರುವ ಆಲೋಚನೆಗಳು ನೂರಾರು. ಅಲ್ಲಿ ನಮ್ಮ ಆಲೋಚನೆಗಳಿಗೆ ಕಿವಿ ಕೊಡೋರು ಯಾರು ಇರಲ್ಲ, ತಕರಾರು ಎತ್ತೋರು ಇರಲ್ಲ. ನಮ್ಮ ಮನಸ್ಸಿನೊಳಗಡೆ ಸಂಭಾಷಣೆ ಮಾಡುವಾಗ ಅದರಲ್ಲಿ ನಾವೇ ಮೊದಲಿಗರು. ತೀರ್ಮಾನ ಮಾಡೋದಾಗಲಿ, ಪ್ರತಿರೋಧ ವ್ಯಕ್ತ ಮಾಡೋದಾಗಲಿ ಅಧಿಕಾರ ಯಾರಿಗೂ ಇರಲ್ಲ, ಅದು ನಮಗೇ ಇರುತ್ತದೆ. ಸ್ವಾರ್ಥ ತುಂಬಿರೋರೊಳಗಿನ ಸಂಗಡಕ್ಕಿಂತ, ಕಲ್ಮಶಭರಿತ ಮಾತುಗಳನ್ನು ಆಡ್ತಿರೋರ ಜೊತೆಗೆ ಇರುವುದಕ್ಕಿಂತ, ದಾರಿ ತಪ್ಪಿಸುವ ದ್ರೋಹಿಗಳ ನಡುವೆ ಸಮಯ ಹರಣ ಮಾಡುವುದಕ್ಕಿಂತ ಏಕಾಂತದಲ್ಲಿ ನಮ್ಮ ಮನಸ್ಸಿನೊಂದಿಗೆ ಬೆರೆತು ನಮ್ಮನ್ನು ನಾವು ಅರಿತು ಜೀವನದಲ್ಲಿ ನಾವು ಸಾಗುವ ಮಾರ್ಗದ ಪರಾಮರ್ಶೆ ಮಾಡಿಕೊಳ್ತಾ ಸಾಗ್ತಾ ಇದ್ದರೆ ಅದರಲ್ಲಿ ಸಿಗುವ ಸಮಾಧಾನ, ಸಂತೃಪ್ತಿ ತುಂಬ ಉತ್ತಮ.